ಕೇಂದ್ರ ಸರ್ಕಾರದ ವೈಫಲ್ಯದಿಂದ ದೇಶದಲ್ಲಿ ಅಡುಗೆ ಅನಿಲ ಸರಿಯಾಗಿ ಪೂರೈಕೆಯಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ದಿನದಿಂದ ದಿನಕ್ಕೆ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಯಾಗ್ತಾ ಇದೆ ಎಂದು ಮಾಜಿ ಸಚಿವ ರಮಾನಾಥ್ ರೈ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಕಾಂಗ್ರೆಸ್ ಆಯೋಜಿಸಿದ ಅಡುಗೆ ಅನಿಲ ದರ ಏರಿಕೆ ವಿರುದ್ಧದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ರೈ, ಕೇಂದ್ರ ಸರ್ಕಾರದ ಅಸ್ಪಷ್ಟ ವಿದೇಶಾಂಗ ನೀತಿಯೇ ಇದಕ್ಕೆ ಕಾರಣ ಎಂದು ಆರೋಪಿಸಿದ್ದಾರೆ. ದೇಶದ ಆರ್ಥಿಕ ಪ್ರಸಕ್ತ ಪರಿಸ್ಥಿತಿ ಚೆನ್ನಾಗಿಲ್ಲ, ಬೆಲೆ ಏರಿಕೆಯಿಂದ ಜನರು ಕೂಡ ಕಂಗಾಲಾಗಿದ್ದಾರೆ. ಆದರೂ ಕೂಡ ಬಿಜೆಪಿಗರು ಸುಳ್ಳು ಹೇಳ್ತಾ ಜನರನ್ನ ತಪ್ಪು ದಾರಿಗೆ ತಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಬೇಕು. ನಿರಂತರ ಬೆಲೆ ಏರಿಕೆಯಾಗ್ತಾ ಇದ್ರೂ ಕೂಡ ಪ್ರಧಾನಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಎಂದು ರಮಾನಾಥ್ ರೈ ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾತನಾಡಿ, ಅಡುಗೆ ಅನಿಲದ ಬೆಲೆಯು ಕಾಳಸಂತೆಯಲ್ಲಿ 4,500 ರೂಪಾಯಿಗೆ ಏರಿಕೆಯಾಗಿದೆ. ಪರಿಣಾಮ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸು ಊಟದ ದರದಲ್ಲೂ ವಿಪರೀತ ಏರಿಕೆಯಾಗಿದೆ. ಆಟೋ ರಿಕ್ಷಾಗಳಿಗೆ ಎಲ್ಪಿಜಿ ಸಿಗದೆ ಚಾಲಕರು ಪರದಾಡುವಂತಾಗಿದೆ. ಇದಕ್ಕೆ ಬಿಜೆಪಿ ಕೇಂದ್ರ ಸರ್ಕಾರವೇ ಕಾರಣವಾಗಿದೆ. ನರೇಂದ್ರ ಮೋದಿ ದೇಶದ ಅತ್ಯಂತ ದುರ್ಬಲ ಪ್ರಧಾನಿ ಎಂಬುದನ್ನ ಈ ಮೂಲಕ ಸಾಬೀತುಪಡಿಸಿದ್ದಾರೆ ಎಂದು ಆರೋಪಿಸಿದರು. ಚರಂಡಿಯಲ್ಲಿ ಹೋಗ್ತಕ್ಕಂಥ ಏನು ಕೊಳಚೆ ನೀರಿನ ಗ್ಯಾಸಿನ ಮೂಲಕ ನಾವು ಚಾಯ ಮಾಡ್ತೀವಿ. ಇದು ಯಾರು ನಂಬುವ ವಿಚಾರ ಅಲ್ಲ. ಅದನ್ನು ನಂಬುವಂಥ ಜನ ಇದ್ದಾರಲ್ಲ ಅನ್ನುವಂಥದ್ದು ನಮಗೆ ಬಹಳ ಆಶ್ಚರ್ಯ ಸಂಗತಿ. ಅದನ್ನು ನಂಬುವ ಜನ ಈ ಸಮಾಜದಲ್ಲಿ ಇದ್ದಾರಲ್ಲ. ಯಾರೊಬ್ಬರು ಮಾತಾಡ್ತಿದ್ದಾರೆ, ಕಾಂಗ್ರೆಸ್ನವರು ಅಧಿಕಾರದಿಂದ ಯುವಕರು ಅವರು ಹುರ್ಕೋಕೆ ವಿಜಯಿಸಿದ್ರೆ ಅವರ ಹಿರಿಯರ ಕಾರಣಕ್ಕಾಗಿ. ಇನ್ನೊಬ್ಬ ಹೇಳ್ತಾ ಇದ್ದಾರೆ, ಈ ಸರ್ಕಾರ ಬಿಜೆಪಿ ಸರ್ಕಾರ ಇರೋದು ನಾವು ಹುರ್ಕೋಕ ಕಾರಣಕ್ಕಾಗಿ ನಾವು ಅಧಿಕಾರದಲ್ಲಿ, ನೀವು ಮೂರ್ಖರ ಕಾರಣದಿಂದ ಅಧಿಕಾರ ಇದ್ದೀರಿ ಅನ್ನುವಂಥ ಒಂದು ತಮಾಷೆ ಮಾತನ್ನು ಹೇಳ್ತಾ ಇದ್ದಾರೆ. ಜನಕ್ಕೆ ಮೂರ್ಖರನ್ನಾಗಿ ಮಾಡಿಸ್ತಕ್ಕಂಥ ಒಂದು ಕಲೆಯನ್ನು ಅವರು ತಿಳ್ಕೊಂಡು ಪ್ರತಿ ಸಂದರ್ಭದಲ್ಲಿ ಕೂಡ ಜನರಿಗೆ ಮೋಸ ಮಾಡತಕ್ಕಂಥದ್ದು. ಬಹುಶಃ ನಾವು ನೋಟ್ ಬಂದಾದಾಗ ಆ ಪರಿಸ್ಥಿತಿಯನ್ನು ನೋಡಿದ್ದೀವಿ, ಕೊರೋನಾ ಬಂದಾಗ ಪರಿಸ್ಥಿತಿ ನೋಡಿದ್ದೀವಿ. ಇವತ್ತು ಯುದ್ಧದ ಹೆಸರಿನಲ್ಲಿ ಆಗ್ತಕ್ಕಂಥ ಒಂದು ಫಲಿತಾಂಶದ ಪರಿಣಾಮವನ್ನು ನಾವು ನೋಡ್ತಾ ಇದ್ದೀವಿ. ಪ್ರಧಾನಮಂತ್ರಿಯವರು ಭಾಷಣ ಮಾಡ್ತಿದ್ರು, ಪಂಡಿತ್ ಜವಾಹರ್ಲಾಲ್ ನೆಹರು ಜಿನೇ स्वतंत्र दिनाचरण के दिन रेड फोर्ट में भाषण करते थे. ಇದು ಬೆಲೆ ಏರಿಕೆ ಯಾಕೆ ಆಯಿತು, ಬೆಲೆ ಏರಿಕೆ ಯಾಕೆ ಆಗಿದೆ ಅಂತ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಯುದ್ಧದಿಂದಾಗಿ ಬೆಲೆ ಏರಿಕೆ ಆಗ್ತಾ ಇದೆ, ಅದು ಎಲ್ಲಿದೆ, ಇದು ಒಂದು ಮಾತಾ ಅಂತ ಹೇಳ್ತಿದ್ದೆ. ಅದೇ ಪ್ರಧಾನಮಂತ್ರಿ ಇವತ್ತು ಏನು ಇರಾನ್ ಮತ್ತು ಇಸ್ರೇಲ್ ನಡೆಸತಕ್ಕಂಥ ಯುದ್ಧದಲ್ಲಿ ಈದ ಪರಿಸ್ಥಿತಿ ಅವರಿಗೆ ಜ್ಞಾನೋದಯ ಆಗಿರಬಹುದು ಅಂತ ಹೇಳ್ತಕ್ಕಂಥ